ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂದು ತುಂಬ ಅಪರೂಪವಾದ ಒಂದು ಕಾಯಿ ಅಂತಲೇ ಹೇಳ್ಬೋದು. ಇದನ್ನು ನಾನು 2 ವರ್ಷದಿಂದಲೂ ಹುಡುಕ್ತಾ ಇದ್ದೆ. ಈ ವರ್ಷ ಸಿಕ್ಕಿದೆ ನನಗೆ. ಈ ಒಂದು ಕಾಯಿಯ ಉಪಯೋಗದಿಂದ ಅಂತೂ ಹೆಲ್ತಿ ಬೆನಿಫಿಟ್ಸ್ ಕೂಡ ಅಷ್ಟೇ ಇದೆ. ಈ ಒಂದು ಕಾಯಿ ಹೆಸರು ತೊಟ್ಟಿಲು ಕಾಯಿ ಅಥವಾ ಆಡು ಭಾಷೆಯಲ್ಲಿ ತೊಟ್ಲುಕಾಯಿ ಅಂತಾನೆ ಕರೀತಾರೆ. ಕೆಲವೊಂದು ಪ್ರದೇಶದಲ್ಲಿ ಹಲವಾರು ರೀತಿಯ ಹೆಸರುಗಳು ಕೂಡ ಇದೆ ಈ ಕಾಯಿಗೆ. ನಮ್ಮ ಕಡೆ ಇದನ್ನ ತೊಟ್ಟಿಲುಕಾಯಿ ಅಂತಾನೆ ಕರಿತೀವಿ. ಇದರ ಒಂದು ಪಲ್ಯನ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ ಮೊದಲು ಅರ್ಧ ಬೌಲು ತೊಗರಿಬೇಳೆ, ಒಂದು 1/4 ಬೌಲ್ನಷ್ಟು ಅಲಸಂದಿ ಬೇಳೆನ ತೆಗೆದುಕೊಂಡಿದ್ದೀನಿ. ಈ ಅಲಸಂದಿ ಬೇಳೆ ಇಲ್ಲ ಅಂದ್ರೂ ಕೂಡ ತೊಗರಿ ಬೇಳೆಯಲ್ಲಿ ಕೂಡ ಮಾಡ್ಕೋಬೋದು. ಈ 2 ಬೇಳೆಯನ್ನು ಒಟ್ಟಿಗೆ ಕುಕ್ಕರಲ್ಲಿ ಹಾಕಿ ವಾಶ್ ಮಾಡ್ಕೊಂಡು ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಅರಿಶಿನ ಪುಡಿ ಹಾಕಿ ಅಗತ್ಯ ಇರುವಷ್ಟನ್ನು ನೀರನ್ನು ಹಾಕ್ಕೊಂಡು ಒಂದು 2ರಿಂದ 3 ವಿಸಲ್ನ ಕೂಗಿಸ್ಕೋಬೇಕು. ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಇವಾಗ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಜೊತೆಗೆ ನಾನು ಇನ್ನೊಂದು ಕಡೆ ಈ ತೊಟ್ಟಿಲುಕಾಯನ್ನು ನೀರು ಹಾಕಿ ವಾಶ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಒಂದು ಪಾತ್ರೆಯಲ್ಲಿ ಹಾಕಿ, ಈ ಕಾಯನ್ನೇನು ಕಟ್ ಮಾಡುವ ಅಗತ್ಯ ಇಲ್ಲ, ಇದನ್ನು ಕೂಡ ನೀರು ಹಾಕಿ ಡೈರೆಕ್ಟಾಗಿ ಬೇಯಿಸ್ಕೋತಾ ಇದ್ದೀನಿ. ಈ ಕಾಯಿಯನ್ನು ಬೇಳೆ ಜೊತೆ ಒಟ್ಟಿಗೆ ಹಾಕಿ ಬೇಯಿಸ್ಕೋಬಾರ್ದು. ಈ ಕಾಯಿನ ಯಾವಾಗಲೂ ಸಪ್ರೇಟೇ ಬೇಯಿಸ್ಕೋಬೇಕು. ಸಪ್ರೇಟಾಗಿ ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ಕುಕ್ಕರಲ್ಲಾದರೆ ಸ್ವಲ್ಪ ಜಾಸ್ತಿ ಮೆತ್ತಗಾಗುತ್ತೆ ಅಂತ ಈ ರೀತಿ ಸಪ್ರೇಟಾಗೆ ಬೇಯಿಸ್ಕೋಬೇಕು. ಅಂದರೆ ಇದು ಬೇಗ ಬೇಯುತ್ತೆ. ನೋಡಿ, ನಾನು ಒಂದು ಕಡೆ ತೊಟ್ಲುಕಾಯಿ, ಒಂದು ಕಡೆ ಬೇಳೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಈ ತೊಟ್ಲುಕಾಯಿ ಬೇಯಲಿಕ್ಕೆ ಒಂದು 5ರಿಂದ 10 ನಿಮಿಷ ಆದರೆ ಸಾಕು. ನೋಡಿ, ಅಲ್ಲೇ ಬೇಯಲಿಕ್ಕೆ ಕೂಡ ಸ್ಟಾರ್ಟ್ ಆಗಿದೆ. ಇದು ಒಂದನ್ನು ತೆಗೆದು ಮುಟ್ಟು ನೋಡಿದರೆ ಗೊತ್ತಾಗುತ್ತೆ. ಸ್ವಲ್ಪ ಮೆತ್ತಗಾದರೆ ಸಾಕು, ಇದನ್ನು ಬೆಂದಿದೆ ಅಂತಲೇ ಅರ್ಥ. ನೋಡಿ, ಇವಾಗ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮುಟ್ಟಿದರೆ ಸಾಕು, ಇದು ಅಲ್ಲೇ ಗೊತ್ತಾಗುತ್ತೆ. ಈ ರೀತಿ ಸಿಪ್ಪೆ ಸಪ್ರೇಟ್ ಆಗುತ್ತೆ, ಅಂದರೆ ಇದು ಬೆಂದಿದೆ ಅಂತ. ಇವಾಗ ನೀರನ್ನು ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಗ್ಯಾಸನ್ನು ಆಫ್ ಮಾಡಿಕೊಂಡು ನೀರು ಮತ್ತು ಇದು ಕಾಯಿ ಸಪ್ರೇಟ್ ಮಾಡ್ಕೋಬೇಕು. ನಂತರ ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ನಾನು. ನೋಡಿ, ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಸಿಪ್ಪೆನ ಮತ್ತು ತಿರುಳನ್ನು ಸಪ್ರೇಟ್ ಮಾಡ್ಕೋಬೇಕು. ಇದ್ರ ಒಳಗಡೆ ಇರ್ತಕ್ಕಂಥ ಬೀಜ ಅಥವಾ ತಿರುಳನ್ನು ನಾವು ಉಪಯೋಗಿಸೋದಿಲ್ಲ, ಸಿಪ್ಪೆ ಮಾತ್ರ ನಾವು ಬೇಕಾಗುತ್ತೆ. ಒಳಗಡೆ ಇರ್ತಕ್ಕಂಥ ತಿರುಳು ಅಥವಾ ಬೀಜ ತುಂಬ ಕಹಿ ಇರುತ್ತೆ, ಹಂಗಾಗಿ ನಾವು ಉಪಯೋಗಿಸೋದಿಲ್ಲ ಇದನ್ನ. ನಮಗೆ ಪಲ್ಯಕ್ಕೆ ಬೇಕಾಗಿರೋದು ಈ ಸಿಪ್ಪೆ ಮಾತ್ರ, ಇದನ್ನು ಮಾತ್ರ ಸಪ್ರೇಟ್ ಮಾಡ್ಕೋಬೇಕು. ಈ ಥರ ಒಂದು ಕಾಯಿಗಳು ಸಿಗೋದು ತುಂಬಾ ಅಪರೂಪ. ಇದು ಗುಡ್ಡಗಾಡುಗಳು ಮತ್ತು ಬೇಲಿಯ ಒಂದು ಪೊದೆಗಳಲ್ಲಿ ಮಾತ್ರ ಬೆಳೆಯುತ್ತೆ. ಇದು ಇತ್ತೀಚೆಗಂತೂ ಇವು ಸಿಗೋದಂತೂ ತುಂಬಾ ಕಷ್ಟ. ಇದು ಕೂಡ ಒಂದು ಸೀಸನಲ್ ತರಕಾರಿ ಅಂತಲೇ ಹೇಳ್ಬೋದು. ನೋಡಿ, ಇದೇ ರೀತಿ ಎಲ್ಲ ಒಂದು ಸಿಪ್ಪೆಗಳನ್ನು ಕೂಡ ಸಪ್ರೇಟ್ ಮಾಡಿಕೊಂಡು, ಈ ಸಿಪ್ಪೆ ಏನಿದೆಯಲ್ಲ ಅದನ್ನೇ ನಾವು ಇವಾಗ ಪಲ್ಯಕ್ಕೆ ಹಾಕೋದು. ಈ ತಿರುಳನ್ನೆಲ್ಲ ನಾವು ಉಪಯೋಗಿಸೋದಿಲ್ಲ. ಇದರ ಒಂದು ರುಚಿ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲ ಸಿಪ್ಪೆ ಕೂಡ ಇವಾಗ ಸಪ್ರೇಟ್ ಮಾಡ್ಕೊಂಡಾಗಿದೆ. ಇಷ್ಟು ಬಂದಿದೆ. ಇದ್ರ ಜೊತೆಗೆ ಬೀಜ ಕೂಡ ನೋಡಿ ಇಷ್ಟೊಂದು ಬಂದಿದೆ. ಇದನ್ನೇನು ನಾವು ಉಪಯೋಗಿಸ್ತಾ ಇಲ್ಲ. ಈ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೀವಲ್ಲ, ಇದನ್ನು ಮತ್ತೊಂದು ಸಲ ನೀರು ಹಾಕಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಇದು ಸ್ವಲ್ಪ ಕಹಿ ಇರೋದ್ರಿಂದ ಸಿಪ್ಪೆ ಏನು ಕಹಿ ಇರೋಲ್ಲ, ತಿರುಳಲ್ಲಿ ಮಾತ್ರ ಇರುತ್ತೆ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕಲಿಕ್ಕೆ ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ. ಮಣ್ಣಿನ ಪಾತ್ರೆ ಅಂತ ಏನಿಲ್ಲ, ಯಾವ ಪಾತ್ರೆ ನೀವು ಡೈಲಿ ಯೂಸ್ ಮಾಡ್ತೀರ ಅದರಲ್ಲೇ ಹಾಕ್ಕೋಬೋದು. ಎಣ್ಣೆ ಮತ್ತು ಸಾಸಿವೆ, ಜೀರಿಗೆನ ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಕಿ, ನಾನಿಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡನ್ನು ಹಾಕ್ತಾಯಿದ್ದೀನಿ. ಬೇಕಾದರೆ ಒಣಮೆಣಸಿನ್ಕಾಯಿ ಅಥವಾ ಖಾರದ ಪುಡಿ ಕೂಡ ಉಪಯೋಗಿಸ್ಬೋದು. ನಂತರ ಕಟ್ ಮಾಡಿರುವ ಈರುಳ್ಳಿ ಮತ್ತು ಟೊಮೊಟೊ ಕೂಡ ಹಾಕಿ ಇದನ್ನು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಫ್ರೈ ಆದ ನಂತರ ಸ್ವಲ್ಪ ಅಗತ್ಯಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬೇಯುವಷ್ಟರಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಕೂಡ ಕುಕ್ಕರಿಂದ ಇವಾಗ ಹಾಕ್ತಾ ಇದ್ದೀನಿ. ಸ್ವಲ್ಪ ಅಗತ್ಯ ಇರುವಷ್ಟನ್ನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಸಾಂಬಾರು ಪುಡಿ, ನಂತರ ಸ್ವಲ್ಪ ಕುರ್ಷಣಿ ಪುಡಿ ಅಥವಾ ಹುಚ್ಚೆಳ್ಳು ಪುಡಿ, ಗುರಳ್ ಪುಡಿ ಅಂತ ಕರಿತೀವಲ್ಲ ಅದನ್ನು ಹಾಕ್ಕೋಬೇಕು. ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ
ಒಂದು ಸಣ್ಣ ತುಂಡು ಬೆಲ್ಲವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಸ್ವಲ್ಪ ಹುಣಸೆ ರಸ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಂತರ ಇವಾಗ ಇದು ಕಾಯಿ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ತೊಟ್ಲುಕಾಯಿ, ಅದನ್ನು ಹಾಕ್ಕೊಂಡು ಇವಾಗ ಮತ್ತೆ ಕುದಿಲಿಕ್ಕೆ ಬಿಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಮತ್ತು ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಅಗತ್ಯಕ್ಕೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಂಡು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದು ಪಲ್ಯ ಇವಾಗ ರೆಡಿಯಾಗಿದೆ. ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಪಲ್ಯ ಕೂಡ ಚೆನ್ನಾಗಿ ಕುದೀತಾ ಇದೆ. ತೊಟ್ಲುಕಾಯಿ ಪಲ್ಯ, ಈ ಪಲ್ಯ ಇವಾಗ ಊಟ ಮಾಡಲಿಕ್ಕೆ ಸಿದ್ಧವಾಗಿದೆ. ಇದನ್ನು ನಾನಿಲ್ಲಿ ಗ್ರೇವಿ ಥರ ಮಾಡಿದ್ದೀನಿ. ಬೇಕಾದ್ರೆ ಸಾಂಬಾರು ಕೂಡ ಇದರಲ್ಲಿ ಮಾಡ್ಕೋಬೋದು. ಈ ಪಲ್ಯಕ್ಕೆ ನಾವು ರೊಟ್ಟಿ, ಚಪಾತಿ, ಅನ್ನಕ್ಕೆ ಕೂಡ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾವು ರಾಗಿ ರೊಟ್ಟಿಗೆ ಈ ಪಲ್ಯನ ಮಾಡ್ಕೊಂಡಿದ್ವಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕಿಂದ ವಿಡಿಯೋ ಕೂಡ ಬೇರೆಯವ್ರಿಗೂ ಶೇರ್ ಆಗುತ್ತೆ ಅಂತ ಅಷ್ಟೇ.